ಮಲಪ್ರಭಾ ನದಿ ನೀರು ಗಬ್ಬೆದ್ದು ನಾರ್ತಾ ಇದೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಜನರೇ ಎಚ್ಚರ. ಮೂರು ನಗರಗಳ ಜನಕ್ಕೆ ವಿಷವಾಗ್ಬಿಟ್ಟಿದೆ ಈ ನದಿ ನೀರು. ಮಲಪ್ರಭಾ ನದಿಗೆ ಖಾನಾಪುರದ ಚರಂಡಿ ನೀರು ಸೇರ್ತಾ ಇದೆ. ಹಾಗೆ ಡೈರೆಕ್ಟ್ ಆಗಿ ಬಿಡಂಗಿಲ್ಲ. ಆದ್ರೆ ಇಲ್ಲಿ ಪಾಲಿಕೆ ಬೇಜವಾಬ್ದಾರಿತನದಿಂದ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಹಿಂಗ ಆಗ್ತಾ ಇದೆ. ಖಾನಾಪುರದ ಚರಂಡಿ ನೀರು ಸೀದಾ ನದಿ ಸೇರ್ತಾ ಇದೆ. ಇನ್ನು ತ್ಯಾಜ್ಯ ವಸ್ತುಗಳು ಅಷ್ಟೇ ಡೈರೆಕ್ಟ್ ಆಗಿ ತಂದು ನದಿಗೆ ಹಾಕ್ತಾ ಇದ್ದಾರೆ. ಚರಂಡಿ ನೀರು ನದಿಗೆ ಸೇರಿ ಪೂರ್ತಿ ಮಲಿನ ಆಗ್ಬಿಟ್ಟಿದೆ. ಇದಿಷ್ಟೇ ಅಲ್ಲ, ನದಿ ತೀರದಲ್ಲೇ ಹೆಣ ಸುಟ್ಟಂತ ತ್ಯಾಜ್ಯಗಳನ್ನು ಹಾಕ್ತಾ ಇದ್ದಾರೆ. ಅದು ನದಿ ಪಾಲಾಗ್ತಾ ಇದೆ. ವೇಸ್ಟ್ ಆದಂತ ಹೂವು, ಪ್ಲಾಸ್ಟಿಕ್ ಎಲ್ಲ ನದಿಗೆ ಎಸಿತಾ ಇದ್ದಾರೆ. ಅದೆಲ್ಲ ಮಿಕ್ಸ್ ಆಗ್ತಾ ಇದೆ. ಹಾಗಾದ್ರೆ ಇದೆಲ್ಲ ಗೊತ್ತಿದ್ದು ಏನ್ ಮಾಡ್ತಾ ಇದ್ದಾರೆ ಡಿಸಿ ಹಾಗೇನೆ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು? ಕೇವಲ ಖಾನಾಪುರ ಅಷ್ಟೇ ಅಲ್ಲ, ಹಲವು ಗ್ರಾಮಗಳ, ಪಟ್ಟಣಗಳ ತ್ಯಾಜ್ಯ ನೀರು ನದಿಗೆ ಸೇರ್ಪಡೆ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಸದ ರಾಶಿ ನದಿ ಪಕ್ಕದಲ್ಲೇ ಇದೆ. ಇನ್ನು ಹೆಣ ಸುಟ್ಟಂತ ತ್ಯಾಜ್ಯಗಳು ನದಿಗೆ ಸೇರ್ತಾ ಇದೆ. ಚರಂಡಿ ನೀರು ನದಿಗೆ ಸೇರ್ತಾ ಇದೆ. ಕೇವಲ ಖಾನಾಪುರದ ಭಾಗದಷ್ಟೇ ಅಲ್ಲ ಚರಂಡಿ ನೀರು ಸೇರ್ತಿರೋದು ಡೈರೆಕ್ಟ್ ಆಗಿ ಮಲಪ್ರಭಾ ನದಿಗೆ. ಇತರೆ ಹಳ್ಳಿಗಳು ಅಂದ್ರೆ ಗ್ರಾಮಗಳು ಮತ್ತೆ ಪಟ್ಟಣಗಳ ಕೊಳಚೆ ನೀರು ಸೀದಾ ನದಿಗೆ ಸೇರ್ತಾ ಇದೆ. ಹಾಗಾಗಿ ವಿಷವಾಗ್ಬಿಟ್ಟಿದೆ. ಈ ಬಗ್ಗೆ ಜನ ಏನು ಹೇಳಿದ್ದಾರೆ ನೋಡೋಣ. ಖಾನಾಪುರದ ಪಟ್ಟಣದ ಎಲ್ಲ ಒಂದು ಚರಂಡಿಯಿಂದ ಬಂದಂಥ ಕೊಳಚೆ ನೀರು ಮತ್ತು ಎಲ್ಲ ಅಲ್ಲಿ ಗಟಾರಿ ನೀರು ಇರ್ಬೋದು, ಅಲ್ಲಿ ಪ್ಲಾಸ್ಟಿಕ್ಗಳಿರ್ಬೋದು, ಇದೆಲ್ಲ ಕೂಡಿ ಮಲಪ್ರಭಾ ನದಿಗೆ ಪೂರ್ಣವಾಗಿ ಸೇರ್ತಾ ಇದೆ. ಆದರೆ ಈಗ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತುಕೊಳ್ತಾ ಇದ್ದಾರೆ, ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಕಣ್ಮುಚ್ಕೊಂಡು ಕುಳಿತಾ ಇದ್ದಾರೆ. ಮತ್ತು ಇಂಥ ಶುದ್ಧ ಕುಡಿಯುವ ನೀರನ್ನು ಜನರಿಗೆ ಇಂಥವು ಕಲುಷಿತವಾದಂಥ ನೀರನ್ನು ತಲುಪಿಸಿದರೆ ಆರೋಗ್ಯ ಸ್ಥಿತಿ ಎಲ್ಲಿಗೆ ಬಂದು ಮುಟ್ಟುತ್ತೆ ಅನ್ನೋದು ಸರ್ಕಾರ ಕಣ್ಣು ತೆರೆದು ನೋಡಬೇಕು. ಯಾಕಂದರೆ ಮಲಪ್ರಭಾ ನದಿಯು ನಮ್ಮ ಎಲ್ಲರ ಒಂದು ಜೀವ ಜಲವಾದಂಥ ನದಿಯಾಗಿದೆ. ಸರ್, ಇದು ಸುಮಾರು ವರ್ಷದಿಂದ ಪ್ರಾಬ್ಲಮ್ ಅದ ರೀ. ಯಾಕಂದರೆ ಖಾನಾಪುರ ಪಟ್ಟಣಕ್ಕೆ ಹಚ್ಕೊಂಡು ಇದು ಮಲಪ್ರಭಾ ನದಿ ಇದೆ. ಇದಕ್ಕೆ ಏನು ಮಾಡ್ತಾಯಿದ್ದಾರೆ, ಈ ಪಟ್ಟಣದಲ್ಲಿ ಏನು ಯೂಸ್ ಮಾಡ್ತಾರಲ್ಲ ಜನರು, ಶೌಚಾಲಯದಾಗಲಿ ಯಾವುದೂ ಗಟರ ನೀರು ಎಲ್ಲ ಸೀದಾ ಮಲಪ್ರಭಾ ನದಿಗೆ ಹೋಗ್ತದೆ. ಇದರಿಂದ ಕಲುಷಿತ ನೀರು. ಇದನ್ನೇ ನೀರು ಅವರು ಫಿಲ್ಟರ್ ಮಾಡಿ ಜನರಿಗೆ ಕುಡಿಲಿಕ್ಕೆ ದಿವಸ ಅವರು ನಳಕದಿಂದ ಸಪ್ಲೈ ಮಾಡ್ತಾರೆ. ಇದರಿಂದ ಜನರಿಗೆ ಪ್ರಾಬ್ಲಮ್ ಆಗ್ತದೆ, ಆರೋಗ್ಯ ಪ್ರಾಬ್ಲಮ್ ಆಗ್ತಾಯಿದೆ. ಅದು ನೀರು, ಅದು ಕಲುಷಿತ ನೀರಿನ ಅಂತಾರಲ್ಲ ಗಟರ ನೀರು, ಅದಕ್ಕೆ ಹೋಗಬಾರ್ದು, ಎಲ್ಲಿ ನದಿಗೆ ಹೋಗಬಾರ್ದು. ಅಲ್ಲಿಂದ ಮುಂದೆ ಏನು ನದಿ ಹರ್ಕೊಂತ ಹೋಗ್ತದಲ್ಲ ಅಲ್ಲಿವರೆಗೂ ಪ್ರಾಬ್ಲಮ್ ಆಗ್ತದೆ ರೀ. ಏನು ಹೊಲಸು ನೀರೇನು ಹೊಂಟತ್ತಲ್ಲ ಅದನ್ನು ತಕ್ಷಣ ಬಂದ್ ಮಾಡುವಂಥ ಕೆಲಸ ಅಧಿಕಾರಿಗಳ ಮೂಲಕ ಜನಪ್ರತಿನಿಧಿ MLA ಅವ್ರು ಕೈಗೊಳ್ಳಬೇಕು. ಇಲ್ಲ ಅಂತಂದ್ರೆ ನಾವು ಬಿಡೋಂಗಿಲ್ಲ. ಯಾಕಂದ್ರೆ ಮುಂದೆ ಕುಡಿಯೋ ನೀರು ಹೋಗ್ತೈತೆ, ಮುಂದೆ ಹೊಲಸು ನೀರು ಗ್ಲಾಸ್, ಯಾಕಂದ್ರೆ ಹೊಲಸಾಟ ಆಗಿಬಿಡ್ತೈತೆ ರೀ ಸರ. ಈಗ ನೀನು ನೋಡು, ನೀನು ಶಂಕರಮನ ನದಿ ಪೂಜಾ ಮಾಡ್ತಾರೆ, ಮಾದೇಲಿ ಅನ್ನೋ ಎಲ್ಲ ಒಂದು ಆ ಒಂದು 7 ಥರ ಪಲ್ಯಗಳನ್ನ ಕಟ್ಕೊಂಡು ಹೆಣ್ಮಕ್ಳು ಹೊರಗೆ ಹೋಗದವ್ರ ಸಹಿತ ಹೊರಗೆ ಹೋಗ್ತಾರೆ. ಅದು ಅಲ್ಲಿ ಹೊಲಸು ಅನ್ನಿಸ್ತೈತಿ. ನಾವು ನೋಡ್ತಾ ಇದ್ದೀವಿ ಮಲಪ್ರಭಾ ನದಿ ಸುತ್ತಲೆಲ್ಲ ನರ್ಮೇಲೆ ಇದೆ ಪೂರ್ಣೆಲ್ಲ. ಅಲ್ಲಿ ಪಕ್ಕದಾಗನ ಅಲ್ಲಿ ಹೆಣ ಅಲ್ಲೇ ಸುಡ್ತಾರ. ಅಲ್ಲಿ ಸುಟ್ಟಂತ ಏನು ಉಳಿದಂಥ ಎಲ್ಲ ಗಲೀಜುಗಳನ್ನ ಅಲ್ಲೇ ತಳ್ಳಿಬಿಡ್ತಾರೆ. ಅದಕ್ಕೆ ಅದೂ ಸಹಿತ ಖಾನಾಪುರ ನಗರದಾಗ ಸುಮಾರು ಎಲ್ಲ ಚರಂಡಿ ನೀರು ಇರ್ಬೋದು, ಆಮೇಲೆ ಒಳ ಚರಂಡಿ ನೀರು ಇರ್ಬೋದು, ಎಲ್ಲ ನೀರು ಹರಿದು ನೇರವಾಗಿನ ಅದು ಏನು ಮಲಪ್ರಭಾ ನದಿ ಸೇರ್ತದೆ. ಈ ಮಲಪ್ರಭಾ ನದಿ ನೀರು ಹೆಂಗಿದೆ ಸರ್, ಉತ್ತರ ಕರ್ನಾಟಕದ ಸುಮಾರು ನಗರಗಳಲ್ಲಿ, ಹುಬ್ಬಳ್ಳಿ ಧಾರವಾಡ ಪ್ರಮುಖ ನಗರಗಳದಲ್ಲ, ಅಲ್ಲಿ ಕುಡಿ ನೀರಿಗಾಗಿ ಬಳಕೆ ಮಾಡ್ತಾರೆ. ಇದು ನಿಜವಾಗಲೂ ತಪ್ಪು ದಾರಿಗೆ ಅಲ್ಲಿಂದ ಪುರಸಭೆ ಇರ್ಬೋದು, ಇವತ್ತು ಪಾಲಿಕೆ ಮಾಡ್ತಾ ಇದ್ದಾವೆ. ಈ ಬಗ್ಗೆ ಅಲ್ಲಿ ಕ್ರಮ ತಗೋಬೇಕು. ಇದರ ಬಗ್ಗೆ ನಾನು ಒಂದು ಮೀಟಿಂಗ್ ಮಾಡಿ ಎಲ್ಲ ಕಡೆ ನಾವು STP ಮಾಡಲಿಕ್ಕೆ ಹಾಗೂ ಎಲ್ಲ ಕಡೆ ನಾವು ಗ್ರೇ ವಾಟರ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ, ಫೀಕಲ್ ಸ್ಲಜ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಪ್ರತಿ ಒಂದು ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನಾವು ಜಾಗವನ್ನು ಅಲಾಟ್ ಮಾಡಿದ್ದೀವಿ. ಈಗ ಅದು ಟೆಂಡರ್ ಹಂತದಲ್ಲಿದೆ. ಅದಲ್ಲದೆ ಎಲ್ಲೆಲ್ಲಿ ಸ್ಮಶಾನಗಳ ಕೊರತೆ ಇದೆ ಅದನ್ನು ನಾವು ಬಗೆಹರಿಸ್ತೀವಿ. ನಾನೊಂದು ಮೀಟಿಂಗ್ ಮಾಡ್ತೀನಿ, ನನಗೆ ಸ್ವಲ್ಪ ಸಮಯದ ಅವಕಾಶ ಕೊಡಿ. ಐ ವಿಲ್ ಡೂ ಅ ಮೀಟಿಂಗ್. ನಾನೊಂದು ಮೀಟಿಂಗ್ ಮಾಡ್ತೀನಿ. ಇದಕ್ಕೆ ನಾನು ಪುರಸಭೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಎಲ್ಲ ಮುಖ್ಯಾಧಿಕಾರಿಗಳು ಹಾಗೂ ಕಮಿಷನರ್ಗಳ ಜೊತೆ ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜೊತೆ ನಾನೊಂದು ಮೀಟಿಂಗ್ ಮಾಡ್ತೀನಿ. ಅದರದ್ದು ಏನು ಪ್ರೊಸೀಡಿಂಗ್ ಇದೆ ನಾನು ತಮಗೆ ಶೇರ್ ಮಾಡ್ತೀನಿ. ಇದು ಸ್ಥಳೀಯರು ಮತ್ತೆ ಡಿಸಿ ಹೇಳಿರೋದು. ಸ್ಥಳೀಯರು ಆರೋಪ ಮಾಡ್ತಿರೋದು ನಾವು ವಿಷದ ನೀರೇ ಕುಡಿತಾ ಇದ್ದೀವಿ, ಇದಕ್ಕೆ ಪರಿಹಾರ ಬೇಕು ಅಂತ. ಇನ್ನೊಂದು ಕಡೆ ಡಿಸಿ ಹೇಳ್ತಾ ಇದ್ದಾರೆ ಇದು ಗಮನದಲ್ಲಿದೆ, ಸ್ವಲ್ಪ ಟೈಮ್ ಕೊಡಿ, ನಾನು ಮುಂದೆ ಏನು ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಪ್ಲೀಸ್ ಬಿ ಆನ್ಲೈನ್ ಚಂದ್ರಕಾಂತ್ ಸುಗಂಧಿ, ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಬ್ರೇಕು ಮುಂಚೆ ನಿಮಗೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಭಾಗದಲ್ಲಿ ಮಲಪ್ರಭಾ ನದಿ ವಿಷಯುಕ್ತವಾಗ್ತಿದೆ, ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ.
ಸ್ಥಳೀಯರು ಮಾತಾಡಿದ್ದು ಕೇಳಿಸ್ಕೊಂಡ್ವಿ ಆಗ್ಲೇ ನಾವು, ಮತ್ತೆ DC ಹೇಳಿದ್ದು ಕೇಳಿಸ್ಕೊಂಡ್ವಿ. ಸ್ವಲ್ಪ ಟೈಮ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ನದಿಗೆ ಇಷ್ಟೆಲ್ಲ ತ್ಯಾಜ್ಯ ಸೇರ್ತಾ ಇದ್ರು ಕೂಡ ಯಾಕೆ ಪಟ್ಟಣ ಪಂಚಾಯತಿ ಸಿಬ್ಬಂದಿ ಏನ್ ಮಾಡ್ತಾ ಇದ್ದಾರೆ, ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಶರ್ಮಿತಾ ಶೆಟ್ಟಿ, ಮಲಪ್ರಭಾ ಕೇವಲ ಒಂದು ನದಿ ಅಲ್ಲ, ಅದು ಉತ್ತರ ಕರ್ನಾಟಕದ ಜೀವನಾಡಿ ಅಂತೇಳಿ ಕರೆಸಿಕೊಳ್ಳುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ, ಹಾಗೇನೆ ಗದಗ, ಬಾಗಲಕೋಟೆ ಜಿಲ್ಲೆಯ ಜನರ ಜೀವನಾಡಿ ಆಗಿರ್ತಕ್ಕಂಥದ್ದು. ಈ ಒಂದು ಜೀವನಾಡಿಗೆ ಸವದತ್ತಿಯ ಮುನ್ವಳ್ಳಿ ಬಳಿಯಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡಲಾಗಿದೆ. ಸುಮಾರು 37 TMC ಸಾಮರ್ಥ್ಯದ ಈ ಒಂದು ಜಲಾಶಯಕ್ಕೆ ಖಾನಾಪುರದ ಕಣಕುಂಬಿಂದ ನೀರು ಹರಿದು ಹೋಗುತ್ತೆ. ಆದರೆ ಈ ಒಂದು ಜಲಾಶಯದ ನೀರು ಬೇರೆ ಜಿಲ್ಲೆ ಮತ್ತು ಬೇರೆ ತಾಲೂಕುಗಳಿಗೆ ಹೇಗೆ ಲಾಭ ಆಗುತ್ತೆ, ಅದೇ ರೀತಿ ಖಾನಾಪುರ ತಾಲೂಕು ಕೂಡ ಇದರ ನೀರನ್ನ ಹರಿಸಿ ಅಂತೇಳಿ ಅನೇಕ ದಿನಗಳಿಂದ ಕೂಡ ಅಲ್ಲಿ ಜನರ ಬೇಡಿಕೆ ಆಗಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಸರ್ಕಾರ ಇದುವರೆಗೂ ಸ್ಪಂದಿಸಿಲ್ಲ. ಮತ್ತೊಂದು ಕಡೆ ಏನು ಖಾನಾಪುರ ಪಟ್ಟಣ ಪಂಚಾಯತಿ, ಖಾನಾಪುರ ನದಿ ಏನು ಆ ಪಟ್ಟಣಕ್ಕೆ ಹೊಂದಿಕೊಂಡೇ ಈ ನದಿ ಮಲಪ್ರಭಾ ನದಿ ಹರಿದು ಹೋಗುತ್ತೆ. ಅಲ್ಲಿ ಇಡೀ ಖಾನಾಪುರದ ಒಳಚರಂಡಿ ನೀರು ಮತ್ತು ಚರಂಡಿ ನೀರು ಎರಡೂ ಕೂಡ ಈ ಒಂದು ಬ್ರಿಡ್ಜ್ ಬಳಿಯಲ್ಲೇ ಖಾನಾಪುರದ ಮಲಪ್ರಭಾ ನದಿಗೆ ಸೇರ್ತಕ್ಕಂಥದ್ದು. ಕಳೆದ ಹಲವು ವರ್ಷಗಳಿಂದ ಕೂಡ ಇದೇ ರೀತಿಯ ಸ್ಥಿತಿ ಖಾನಾಪುರ ಪಟ್ಟಣದಲ್ಲಿ ನಿರ್ಮಾಣವಾಗಿದೆ. ಇಲ್ಲೊಂದು ಕಾಮಗಾರಿಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಅರ್ಧಂಬರ್ಧ ಕಾಮಗಾರಿ ಮಾಡಿ ಅದನ್ನ ಕೈ ಬಿಡಲಾಗಿದೆ. ಏನು ಇಡೀ ಖಾನಾಪುರದ ಚರಂಡಿ ನೀರು ಮಲಪ್ರಭೆ ಸೇರುತ್ತೆ, ಇದು ಮುಂದೆ ಹೋಗಿ ಏನು ಜಲಾಶಯ ಸೇರ್ತಕ್ಕಂಥದ್ದು. ಹೀಗಾಗಿ ಮಲಪ್ರಭಾ ನದಿ ಕಲುಷಿತಗೊಂಡಿರ್ತಕ್ಕಂಥದ್ದು. ಮತ್ತು ಈ ಒಂದು ನದಿಯ ಪಕ್ಕದಲ್ಲೇ ಒಂದು ರೀತಿ ಸ್ಮಶಾನವಿದೆ, ಅಲ್ಲೇ ಹೆಣ ಸುಟ್ಟು ಆ ಬೂದಿಯನ್ನು ಕೂಡ ನದಿಯಲ್ಲೇ ಬಿಸಾಕುವಂತ ದುಸ್ಥಿತಿ ನಿರ್ಮಾಣವಾಗಿದೆ. ಏನು ಪ್ರತಿ ವರ್ಷವೂ ಪ್ರತಿ ದಿನವೂ ಕೂಡ ಮಲಪ್ರಭೆಗೆ ಪೂಜೆ ಸಲ್ಲಿಸುವವರು ಕೂಡ ಒಂದ್ ಕಡೆ ಇದ್ದಾರೆ, ಮತ್ತೊಂದು ಕಡೆ ಈ ರೀತಿ ಮಲಿನಗೊಳಿಸುವುದು ಕೂಡ ನಡೀತಾ ಇದೆ. ಹೀಗಾಗಿ ಏನು ಅಂತಂದ್ರೆ ಜನರ ಬೇಡಿಕೆ ಏನು ಅಂತಂದ್ರೆ ಈ ಒಂದು ನದಿಗೆ ಸೇರುವಂತಹ ಕಲುಷಿತ ನೀರನ್ನ ಶುದ್ಧೀಕರಣ ಘಟಕವನ್ನು ನಿರ್ಮಾಣ ಮಾಡಬೇಕು. ಜೊತೆಗೆ ಏನು ಅಂತಂದ್ರೆ ನದಿಯನ್ನ ಸ್ವಚ್ಛಗೊಳಿಸಬೇಕು ಅಂತಕ್ಕಂಥ ಆಗ್ರಹ ಕೇಳಿ ಬರುತ್ತೆ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸೇರಿದಂತೆ ಬಹುತೇಕರು ಮಲಪ್ರಭಾ ನದಿಯ ಮೇಲೆ ಅವಲಂಬಿತರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಆರೋಗ್ಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈ ನಿರ್ಧಾರವನ್ನ ಮಾಡಿ ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಜಿಲ್ಲಾಡಳಿತ ಹೆಚ್ಚಿಕೊಂಡಿಲ್ಲ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈಗ ಒಂದು ಸಭೆ ಕರೆಯುವಂತಹ ಒಂದು ಭರವಸೆಯನ್ನ ನೀಡಿದ್ದಾರೆ. ಶರ್ಮಿತಾ ಶೆಟ್ಟಿ, ಫಾಲೋ